ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಬರ್ರಿ ಮಲ್ಗನ. ನಾವಿವತ್ತು ರೋಸ್ಟ್ ಮಾಡ್ತಿರೋದು ರಿಯಾಲಿಟಿ ಶೋಸ್ನ. ನೀವು ನೋಡಿರೋ ನಿಮ್ಮ ಥರ್ಡ್ ಕ್ಲಾಸ್ ಶೋ ಅಲ್ಲಿ ಕಾಮಿಡಿಗೆ ಆಡಿಯನ್ಸ್ ನಗ್ತಾರೆ. ನನ್ನ ಈ ಫೇವರೇಟ್ ಶೋ ಅಲ್ಲಿ ಜಡ್ಜಸ್ ಮತ್ತು ಕಂಟೆಸ್ಟೆಂಟ್ಸ್ ನಗ್ತಾರೆ. ಇವ್ರು ಮಾಡೋ ಸ್ಕಿಟ್ಟಿಗೆ ಇನ್ಸ್ಪಿರೇಷನ್ ಡೈರೆಕ್ಟ್ ಆಗಿ ಬರೋದೇ ಅಡಲ್ಟ್ ವಿಡಿಯೋಸ್ ಇಂದ. ಅಟ್ಲೀಸ್ಟ್ ಏನಾದ್ರು ಹೇಳದ್ಮೇಲೆ ಆದ್ರೂ ನಗ್ರೋ. ಊಸಿದ್ಕೆ ಕೆಮ್ಮಿದ್ಕೆಲ್ಲ ನಗ್ತಾರಲ್ಲ ಗುರು. ಈ ಶೋ ಅಲ್ಲಿ ಕಂಟೆಸ್ಟೆಂಟ್ಸ್ ಮಾತ್ರ ಅಲ್ಲ, ಜಡ್ಜಸ್ ರೂಲ್ಸ್ ಸಿಗುತ್ತೆ. ಸುಮಾರಾಗಿ ಏನಾದ್ರು ಜೋಕ್ಸ್ ಮಾಡಿದ್ರೆ ನಾರ್ಮಲ್ ಆಗಿ ನಗ್ತಾರೆ. ಸ್ವಲ್ಪ ಏನಾದ್ರು ಅಡಲ್ಟ್ ಡಬಲ್ ಮೀನಿಂಗ್ ಜೋಕ್ಸ್ ಇದ್ರೆ ಬಿದ್ದು ನಗ್ತಾರೆ. ಯಾವಾಗ ತಟ್ಟೆಲ್ ಊಟ ಹಾಕೊಂಡು ರಿಮೋಟ್ ಇಟ್ಕೊಂಡು ಫ್ಯಾಮಿಲಿ ಜೊತೆ ಶೋ ನೋಡ್ತಿದ್ದೀನಿ, ನೀವು ರಿಮೋಟ್ ನ ಎಸಿಬೇಕು ಅಂತ ನಿರ್ಧಾರ ಮಾಡಿರ್ತೀರೋ ಆಗ್ಲೇ ಡಬಲ್ ಮೀನಿಂಗ್ ಅಲ್ಲಿ ಅಲ್ಟ್ರಾ ಪ್ರೋಮ್ಯಾಕ್ಸ್ ಜೋಕ್ಸ್ ಎಲ್ಲ ಬಂದಿರುತ್ತೆ. ಆಗ ನಿಂತ್ಕೊಂಡು ನಗ್ತಾರೆ. ಈ ಸ್ಟೈಲ್ ನಮ್ ಸ್ಕ್ರಿಪ್ಟ್ ಅಲ್ಲಿ ಇರ್ಲಿಲ್ಲ. ನನ್ಗೆ ಈಗ ಅರ್ಥ ಆಯ್ತು ಯಾಕೆ ನೀವಿಗೂ ಚಂದನ್ ಶೆಟ್ಟಿಗೂ ಡಿವೋರ್ಸ್ ಆಯ್ತು ಅಂತ. ಮುಗಿತ್ ಕ್ಲಿಯರ್. ಇನ್ನು ಈ ಶೋ ವಿಚಾರಕ್ಕೆ ಬಂದ್ರೆ ಜಡ್ಜಸ್ ಏನಾದ್ರು ಬರ್ಗೆಟ್ಟಿದಾರೋ, ಕಂಟೆಸ್ಟೆಂಟ್ಸ್ ಮಾಡೋ ಜೋಕ್ಸ್ ಏನಾದ್ರು ಕುಲ್ಗೆಟ್ ಆಯ್ತೋ, ಇಲ್ಲ ನೋಡೋ ಆಡಿಯನ್ಸ್ ನಮ್ಗೆ ಏನಾದ್ರು ತಲೆಕೆಟ್ಟಾಯ್ತೋ, ಯಾವ್ದಕ್ಕೂ ಉತ್ತರ ಸಿಗಲ್ಲ. ನಿಮಗ್ ಬೇಕಾದ್ರೆ ಕಾಮಿಡಿ ಮಾಡೋದಕ್ಕೆ 128 ಟಾಪಿಕ್ಸ್ ಇದೆ ಅಂತ ಅನಿಸ್ಬೋದು. ಬಟ್ ನನ್ನ ಫೇವರೇಟ್ ಶೋ ಅಲ್ಲಿ ಕಾಮಿಡಿ ಮಾಡೋದು ಒಂದೇ ಟಾಪಿಕ್ ಮೇಲೆ. ಫಸ್ಟ್ ನೈಟ್ ಸುಹಾಗ್ ರಾತು ಕಷ್ಟ. ಇವತ್ತು ನನ್ನ ಶೋಭನ ಬ್ರೇಕೇಟಿನಲ್ಲಿ ಸೋ ಕಾಲ್ಡ್ ಫ್ಯಾಮಿಲಿ ಶೋ. ಇನ್ನು ಫಸ್ಟ್ ನೈಟ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ತೋರಿಸ್ತಾರೆ. ನಿಮಗ್ ಬೇಕಾದ್ರೆ ಅನ್ಸ್ಬೋದು ಕಿತ್ತೋದು ಕೆಟ್ಟ ಜೀಪ್ ಗಲೀಜ್ ಹೊಲಸು ಶೋ ಇದು ಅಂತ. ಬಟ್ ಹೇಗ್ ಸೋಷಿಯಲ್ ಅವೇರ್ನೆಸ್ ಜನಕ್ಕೆ ರೀಚ್ ಮಾಡಿಸೋದು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಫಸ್ಟ್ ನೈಟ್ ಅಲ್ಲಿ ಏಣಿ ಎತ್ತೋದು ಎಷ್ಟು ಇಂಪಾರ್ಟೆಂಟ್, ಟೀ ಕರೆಕ್ಟ್ ಆಗಿ ಲೋಟಕ್ಕೆ ಹಾಕೋದು ಎಷ್ಟು ಇಂಪಾರ್ಟೆಂಟ್, ಕುಕ್ಕರ್ ವಿಜಿಲ್ ಕುಕ್ಕರ್ ಹೊಡಿನಿಲ್ಲ ಅಂತ ಗ್ಯಾಸ್ ಮೇಲೆ ಬೇಜಾರ್ ಮಾಡ್ಕೊಂಡ್ರೆ ಹೆಂಗೆ, ರಬ್ಬರ್ ಚೇಂಜ್ ಮಾಡೋದು ಎಷ್ಟು ಇಂಪಾರ್ಟೆಂಟ್. ಇದೆಲ್ಲ ಇಲ್ಲ ಅಂದ್ರೆ ಎಷ್ಟು ಪ್ರಾಬ್ಲಮ್ ಆಗೋದು. ಬೀಗ ತೆಗಿಯೋದು, ಬಾವಿಲ್ ನೀರ್ ಸೇದೋದು, ಸೂಜಿ ದಾರ ಹಾಕೋದು, ಇವೆಲ್ಲ ಹೇಗೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೋಷಿಯಲ್ ಅವೇರ್ನೆಸ್ ಇವೆಲ್ಲ ಕ್ರಿಯೇಟ್ ಮಾಡ್ಬೇಕು. ಸೋಷಿಯಲ್ ಅವೇರ್ನೆಸ್ ಕಾಮಿಡಿ ಹಾಳಾಗೋಗ್ಲಿ, ಅವ್ರು ಕೊಡೋ ಕೆಟ್ಟ ಕಂಪ್ಯಾರಿಸನ್ ಮೆಟಾಫರ್ಸ್ಗೆ ಲಾಜಿಕ್ ಲಕ್ವ ಹೊಡೆಯುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಸಂಸಾರ ಮಾಡೋದಕ್ಕೆ ಏನೇನ್ ಬೇಕು ಅಂತ ಜನ ಈ ಶೋ ನೋಡಿ ಡಿಸೈಡ್ ಮಾಡ್ಬೇಕು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಮೋಸ್ಟ್ಲಿ ಆ ಶೋ ಏನು ಕೆಟ್ಟ ಮೀನಿಂಗ್ ಇಲ್ಲ ಅನ್ಸುತ್ತೆ. ನಾವೇ ಡಬಲ್ ಮೀನಿಂಗ್ ಆಗಿ ಅರ್ಥ ಮಾಡ್ಕೊಂತಿದೀವಿ. ಒಂದ್ ಫ್ಯಾಮಿಲಿ ಶೋ ಅಂದ್ಮೇಲೆ ಏನೇನ್ ಇರಬಾರ್ದೋ ಎಲ್ಲ ತುಂಬಿರೋ ಅಂತ ಪರ್ಫೆಕ್ಟ್ ಶೋ ಇದು. ಫ್ಯಾಮಿಲಿ ಅವ್ರು ನೋಡಬಾರ್ದು ಅಷ್ಟೇ. ನೀವೇನಾದ್ರೂ ಈ ತರದ ರಿಯಾಲಿಟಿ ಶೋನ ಮನೇಲಿ ನೋಡ್ತಿರ್ಬೇಕಾದ್ರೆ ಅಪ್ಪ ಅಮ್ಮನ ಕೈಗೆ ಸಿಕ್ಬಿದ್ರೆ ಫೋನ್ ನೋಡ್ತಿದ್ದೆ ಅಂತ ಹೇಳಿ ತಪ್ಸ್ಕೊಂಡ್ಬಿಡ್ಬೋದು. ಈ ತರ ಶೋಸ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದ್ ಕಷ್ಟ ಆಗುತ್ತೆ. ಏನ್ ನೋಡ್ತಾ ಇದ್ದೀರಾ, ಯಾವ ಕ್ಯಾಟಗರಿಗೆ ಬರುತ್ತಿದ್ದು ಅಂತ. ನೋ ಕಾಮೆಂಟ್ಸ್. ಶ್ರುತಿ ಅವ್ರಿಗೆ ಅರ್ಥ ಆಗಿರೋಷ್ಟು ಡಬಲ್ ಮೀನಿಂಗ್ ಜೋಕ್ಸ್ ನನಗೇನಾದ್ರು ಅರ್ಥ ಆಗಿದ್ರೆ ನಾನು ಇಷ್ಟೊತ್ತು ರಿಲೇಶನ್ಶಿಪ್ ಅಲ್ಲಿ ಇರ್ತಿದ್ದೆ. ಡಿವೋರ್ಸ್ ಆಗಿರೋದು. ಈ ಶೋ ಅಲ್ಲಿ ಡಬಲ್ ಮೀನಿಂಗ್ ಇದೆಯೋ, ಡಬಲ್ ಮೀನಿಂಗ್ ಅಲ್ಲಿ ಈ ಶೋ ಇದೆಯೋ ಅನ್ನೋದು ಅನುಷ್ಟ್ರಿಗೆ ಮಾತ್ರ ಗೊತ್ತು. ಇವರೆಲ್ಲ ಜಡ್ಜಸ್ ಥರ್ಡ್ ಕ್ಲಾಸ್ ಫ್ಯಾಮಿಲಿ ಶೋಸ್ ಅಲ್ಲಿ ಡಬಲ್ ಮೀನಿಂಗ್ ಜೋಕ್ಸ್ ನೆಲ್ಲ ಇಟ್ಟು ಡಬಲ್ ಮೀನಿಂಗ್ ಗೆಲ್ಲ ಬೆಲೆ ಇಲ್ದಾಗ ಮಾಡ್ಬಿಟ್ರು. ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ಈ ಪಾಯಿಂಟ್ ಅಲ್ಲಿ ಫ್ಯಾಮಿಲಿ ರಿಯಾಲಿಟಿ ಶೋ ಫ್ಯಾಮಿಲಿ ಟ್ಯಾಬು ಶೋ ಆಗಿ ಬದಲಾಗುತ್ತೆ. ಹಾಗಂದ್ರೆ ತೀಟೆ ತೀರಿಸ್ಕೊಳ್ಳೋದು ಅಂತ. ನನಗೊಂದ್ 5 ನಿಮಿಷ ಬೇರೆ ಡೈಲಾಗೇ ಹೇಳದ್ ಬೇಡ ಅನ್ಸ್ತೈತಲ್ಲ. ಯಾಕನ್ಸಲ್ಲ ಹೇಳಪ್ಪ.
ಕೊನೆ ಪಕ್ಷ ಎ ಸರ್ಟಿಫಿಕೇಟ್ ಪೇರೆಂಟಲ್ ಅಡ್ವೈಸರಿ ಹಾಕ್ಬಿಟ್ಟು ಅವಾಗ ಸೆಲೆಕ್ಟೆಡ್ ಆಡಿಯನ್ಸ್ ಆದ್ರೂ ನೋಡ್ತಾರೆ. ಓಕೆನಾ? ಮುಗಿತ್, ಕ್ಲಿಯರ್. ನೀವೇನಾದ್ರೂ ನೆಕ್ಸ್ಟ್ ಮಹಾಸಂಗಮನ ಕೊಲಾಬರೇಷನ್ ಮಾಡೋದಿದ್ರೆ ನಾಟಿ ಅಮೆರಿಕಾ, ಫೇಕ್ ಟ್ಯಾಕ್ಸಿ ಇವ್ರ ಜೊತೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ನಿಮ್ ಡಬಲ್ ಮೀನಿಂಗ್ ಜೋಕ್ಸ್ಗೆ. ಆಗಸ್ಟ್ 1-2-2015 865ಕ್ಕೂ ಹೆಚ್ಚು ಫೋನ್ ಸೈಟ್ಸ್ ಗಳನ್ನ ಇಂಡಿಯಾ ಬ್ಯಾನ್ ಮಾಡುತ್ತೆ. ಜನರ ಮನಸ್ಸಿನ ಮೇಲೆ ಯಾವುದೇ ರೀತಿ ಪರಿಣಾಮ ಆಗಬಾರದು, ಕೆಟ್ಟ ರೀತಿಯ ಯೋಚನೆಗಳು ಮನುಷ್ಯನಿಗೆ ಬರಬಾರದು, ಮತ್ತೆ ಹೆಚ್ಚುತ್ತಿದ್ದಂತ ರೇಪ್ ಇದನ್ನೆಲ್ಲಾನು ಕನ್ಸಿಡರ್ ಮಾಡಿ 865 ವೆಬ್ಸೈಟ್ಸ್ ಗಳನ್ನ ಬ್ಯಾನ್ ಮಾಡ್ತಾರೆ. ಬಟ್ ನೋ ನಿಟ್ ಟು ವರಿ, ಈ ತರ ಶೋಗಳೆಲ್ಲ ಬಂದ್ಮೇಲೆ ಅದನ್ನ ಯಾವ ನೋಡ್ತಾನೆ. ತಲೆ ಮೇಲೆ ಹೊಡಿಬೇಕು ಕಣೆ, ಬಿಸಲ್ ಕೂಗ್ತದೆ. ಬ್ರೋ ಅಂಡರ್ಸ್ಟುಡ್ ದ ಅಸೈನ್ಮೆಂಟ್, ಅಲ್ಲೇ ಸ್ಟಾರ್ಟ್ ಮಾಡ್ಬಿಟ್ರು. ಬ್ರೋ ಯು ವಾಚ್ ನಾಟಿ ಅಮೆರಿಕಾ, ಓಕೆನಾ? ಯು ವಾಚ್ ಗಿಚ್ಚಿ ಗಿಲಿ, ಓಕೆನಾ? ವಿ ಆರ್ ನಾಟ್ ಸೇಫ್, ಓಕೆನಾ? ಕೆಲವೊಂದ್ಸಲ ಜಡ್ಜಸ್ಗೂ ಅನ್ಸಿರುತ್ತೆ ಏನ್ ಗುರು ಏನ್ ಹೊಲಸ್ ಕಾಮಿಡಿ ಮಾಡ್ತಾರೆ ಅಂತ. ಬಟ್ ಆಚ್ ಕಡೆ ಮೊದ್ಲೇ ಫಿಲ್ಮ್ಗಳು ಸಿಗ್ತಾ ಇಲ್ಲ, ಕೆಲಸ ಇಲ್ಲ, ಇವ್ರ ಕ್ರಿಂಜ್ ಕಾಮಿಡಿ ಸಹಿಸ್ಕೊಳ್ಳದೆ ಬೇರೆ ಏನು ವಿಧಿ ಇಲ್ಲ, ಇನ್ನೇನ್ ಮಾಡಕ್ಕಾಗುತ್ತೆ, ಹೊಟ್ಟೆಪಾಡು. ಇದಕ್ಕಿಂತ ನಮ್ ಯೂಟ್ಯೂಬರ್ಸ್ ಎಷ್ಟೋ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ, ಆನೆಸ್ಟ್ ಆಗಿ ಮಾಡ್ತಾರೆ. ಮುಗಿತ್, ಕ್ಲಿಯರ್. ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕಿಂತ ಇವ್ರು ಮಾಡೋ ಕ್ರಿಂಜ್ ಕಾಮಿಡಿಗೆ ನೆಕ್ಸ್ಟ್ ಲೆವೆಲ್ ಕ್ರಿಂಜ್ ರಿಯಾಕ್ಷನ್ ಕೊಟ್ಕೊಂಡು ಸುಮ್ಮನಿರೋದೇ ಬೆಟರ್ ಅಂತ ಸೈಲೆಂಟ್ ಆಗ್ತಾರೆ. ಸೈಲೆಂಟ್ ಅಲ್ಲಿ ಆಗ್ತಾರೆ, ಕುಣಿತಾರೆ. ಇನ್ನು ಅನುಶ್ರೀ, ಶ್ರುತಿ, ರಕ್ಷಿತಾ ಇವ್ರೇನಾದ್ರೂ ಡಬಲ್ ಮೀನಿಂಗ್ ಅಲ್ಲಿ PhD ಮಾಡಿದ್ದಾರೆ. ಈಗಲೂ ನೀನ್ ಡ್ರೈ ಫ್ರೂಟ್ಸ್ ಅಲ್ಲಿ ಹೊಸ ಬರ್ತಾರೆ, ನಾನು ಮಾಡ್ತೀನಿ ದೊಡ್ಡಮ್ಮ. ವೆಬ್ಸೈಟ್ಸ್ ಹೇಗೆ ಬ್ಯಾನ್ ಆಯ್ತು ಅಂತ ಜನ ಸ್ಟಡಿ ಮೆಟೀರಿಯಲ್ ನ ಡಿಸ್ಕ್ರೈಬರ್ ಸ್ಟೋರ್ ಮಾಡ್ಕೊಂಡು ಓಡಾಡ್ತಿದಾರೋ ಅದೇ ರೀತಿ ಒಂದಲ್ಲ ಒಂದಿನ ಕಾಮಿಡಿ ಕಿಲಾಡಿಗಳು, ಗಿಚ್ಚಿ ಗಿಲಿ ಗಿಲ್ಲಿ, ಮಜಾ ಭಾರತ ಈ ತರ ಶೋಗಳನ್ನ ಸ್ಟೋರ್ ಮಾಡ್ಕೊಂಡು ಓಡಾಡ್ತಾರೆ. ಮಹಾಗುರುಗಳೇ ನೀವು ಇನ್ ಸ್ವಲ್ಪ ದಿನ ಆದ್ರೆ ಮಹಾಗುರುಗಳು ಬಜಾರ್ ಡಬಲ್ ಮೀನಿಂಗ್ ಅಲ್ಲಿ ತೋರಿಸ್ತಾರೆ. ನಾನು ಹೇಳಿಲ್ವಾ ಪಕ್ಕಾ ಫ್ಯಾಮಿಲಿ ಶೋ ಅಂತ. ಫ್ಯಾಮಿಲಿ ಶೋ. ನಾನೀಗ ಬೇರೆ ಉದ್ದ ಮಾಡುವ ಮೂಡಿನಲ್ಲಿದ್ದೇನೆ. ನಿಜವಾಗ್ಲೂ ಈ ಸ್ಕ್ರಿಪ್ಟ್ ಯಾವನ್ ಮಾಡಿದಾನಲ್ಲ ಅವನು ದೊಡ್ಡ. ಮನೆಯಲ್ಲಿ ಹೇಗೆ ತಮ್ಮ ಮಕ್ಕಳು ಫೋನ್, ಸೆಕ್ಸ್ ಈ ತರ ನೋಡ್ತಿದ್ದಾರೆ ಅಂತ ಅಂದಾಗ ಅಪ್ಪ ಅಮ್ಮ ಅವ್ರಿಗೆ ಹೊಡಿತಾರೋ ಬೈತಾರೋ, ಅದೇ ತರ ಕನ್ನಡದಲ್ಲಿ ರಿಯಾಲಿಟಿ ಶೋ ನೋಡ್ತಾ ಇದ್ದೀನಿ ಅಂತಂದ್ರೆ ಜನ ಜಡ್ಜ್ ಮಾಡದೆ ಇರೋ ದಿನ ಬರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ನಾನ್ಸೆನ್ಸ್, ರಬಿಶ್. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದೆ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ, ಕನೆಕ್ಟ್ ಆಗೋಣ, ಅಲ್ಲೂ ಕೂಡ ಫಾಲೋ ಮಾಡಿ. ರಬಿಶ್. ಇಷ್ಟ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ರಬಿಶ್. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಇಷ್ಟ ಆಗಿದ್ರೆ ರಬಿಶ್. ಕಾಮೆಂಟ್ ಅಲ್ಲಿ ವಿಡಿಯೋ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಹಾಕಿ, ಚೆನ್ನಾಗಿಲ್ಲ ಅಂತಂದ್ರೆ ನಿಮ್ ಫೀಡ್ಬ್ಯಾಕ್ಸ್ ಹಾಕಿ. ರಬಿಶ್. ಏನೋ ಒಂದ್ ಮಾಡಿ ಕನೆಕ್ಟ್ ಆಗಿರೋಣ. ಯಾರೇ ಟಿಲ್ ನೆಕ್ಸ್ಟ್ ವಿಡಿಯೋ, ಸ್ಟೇ ಟ್ಯೂನ್ಡ್. ಓಕೆನಾ? ಯಾರು ಮನೇಲಿರಲ್ಲ, ಆಚೆ ಹೋಗ್ತಿದೀವಿ, ಮನೆ ಬೀಗ ಹಾಕೊಳ್ಳೋ. ಯಾರು ಮನೇಲಿರಲ್ಲ. Check the mic and make sure it sound right, boys.